ಯಾಕಂದ್ರೆ ನಮ್ಮನ್ನ ಇದು ಹೋಟೆಲ್ದಾಗ ಕರ್ಕೊಂತಿದ್ದಿಲ್ಲ. ಇವ್ರು ಮಾದರು ಮತ್ತು ಇವರು ಯಾರನ್ನು ಬಂದರೆ ಎದ್ದು ನಿಂದಿರ್ಬೇಕು ಕುಂತರು, ಸರಗಕ್ಕೆಬೇಕು ಅಂತ ಹೆಣ್ಮಕ್ಳದಿತ್ತು. ಇಲ್ಲಿ ಭಾಳ ಅತ್ಯಾಚಾರ ನಡೀತಿದ್ವು ರೀ. ಮತ್ತು ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮತ್ತು ತಾರತಮ್ಯ ಇತ್ತು. ಇಂಥದ್ದೆಲ್ಲ ತಡೆಗಟ್ಟಬೇಕಂತನೇ ಜಾಗೃತ ಮಹಿಳಾ ಸಂಘಟನೆ ಹುಟ್ಟಾಕಿದ್ದು. ದಲಿತ ಮಹಿಳೆಯರ ಮೇಲೆ ಮಹಿಳೆಯರಿಗೆ ಸಿಗೋಂಥ ಹಕ್ಕುಗಳಿರಲ್ಲ, ಮಹಿಳೆಯರಿಗೆ ಸ್ವಾಭಿಮಾನ ಇರಲ್ಲ. ಹಂಗಾಗಿ ಮಹಿಳೆಯರ ಮೇಲೇ ಕೆಲಸ ಮಾಡಿದ್ರೆ ಮಹಿಳೆಯರು ಮತ್ತು ಹಿಂಸೆಗೆ ಒಳಗಾದಂಥವ್ರು. ಅಲ್ಲಿ ಕೆಲವರು ದಲಿತರು ಗಂಡು ಮಕ್ಳಿದ್ರು, ಆದ್ರೆ ಗಂಡು ಮಕ್ಳ ಜೊತೆ ಕೆಲಸ ಮಾಡಲ್ಲ ಅವರು, ಹೆಣ್ಮಕ್ಳ ಜೊತೆನೇ ಅವ್ರು ನಮಗೆ ಗುಂಪು ಮಾಡೋಕೆ ಬಂದರೂ ಕೂಡ ಅಷ್ಟು ಬೇಯ್ತಿದ್ರು. ಕೆಲವೊಂದು ಯಾಕೆ ಈ ಸುಳೆ ಮಕ್ಳು ಯಾಕೆ ಬರ್ತಾರೆ ಅಂತಿದ್ರು. ಇಲ್ಲಿ ಯಾಕೆ ಹೆಣ್ಮಕ್ಳೆಲ್ಲ ನಮ್ಮ ಬುದ್ಧಿ ಕೆಡ್ಸಕ್ಕೆ ಬರಕತ್ತಾರ, ಇಲ್ಲಿ ಏನೈತೆ ನೀವು ಮೀಟಿಂಗ್ ಯಾಕೆ ಮಾಡ್ತಾರೆ ನೀವು, ಕೆಲವು ಹಳ್ಳಿಗಳಾಗ ಹಂಗಂತಿದ್ರು. ಹಂಗಂದ್ರು ಕೂಡ ಅವ್ರು ಯಾರು ಕಿವಿಗೆ ಹಾಕ್ಯಂತಿದ್ದಿಲ್ಲ. ನಮ್ಮನ್ನು ಹೆಂಗಾದ್ರು ಮಾಡಿ ಮೀಟಿಂಗ್ ಕರಿತಿದ್ರು. ಅವ್ರು ಬೇಯ್ದ್ರು ಕೂಡ ಯಾಕೆ ಬೇಯ್ದ್ರಿ ಅಂತ ಅವ್ರನ್ನ ಕೇಳ್ತಿದ್ದಿಲ್ಲ ಇವರು. ನಾವು ಅವ್ರು ಬರೋ ಟೈಮ್ನಲ್ಲಿ ನಾವು ನಿರ್ಲಕ್ಷ್ಯತನ ಮಾಡ್ತಿದ್ವಿ. ನಾವು ಬಿಡ್ರಿ ಸರ್ ಏನು ಹೇಳ್ತಾರೆ ನೀವು, ನಾವು ಎಲ್ಲಿ ಬರೋಕ್ಕಾಗತ್ತೇನೋ, ನಾವು ಮುಂದೆ ಬರೋಕ್ಕೆ ಒಂದು ಊರಿಗೆ ಹೋಗೋಕ್ಕಾಗಲ್ಲ ಸರ್ ಅಂತಿದ್ವಿ. ಆದರೆ ಆ ಟೈಮ್ನಲ್ಲಿ ನಾವು ಬಂದು ಇಲ್ಲಿ ಇದು ಮಾಡ್ಕೇಸಿ ನಾವು ಒಂದು 3 ತಿಂಗಳು ಸಾಲಿ ಕಲ್ತ ಮೇಲೇ ಮುಂದೆ ಸ್ಟಾರ್ಟ್ ಮಾಡಿದ್ವಿ ಹಳ್ಳ್ಯಾಕ. ಅವಾಗ ನಮ್ಗೆ ಇನ್ನೂ ನಾವು ಹೊರಗನೆ ಬಂದಿದ್ದಿಲ್ಲ. ಫಸ್ಟು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಮನೆಗೆ ಇರ್ಬೇಕು. ನಾವು ಯಜಮಾನ್ರು ಹೋಗಿ ಗೌಡ್ರ ಮನೆಗೆ ಹೋಗಿ ಕೂಲಿಸ್ಕೊಂಬರ್ತಿದ್ರು. ಅಂಥವ್ರು ನಾವು ಇವರಿಂದ ತಿರುಗಾಡಕತ್ತಿದ್ವಿ. ಕೋಸಿಂದ, ನಜ್ಜಿಂದ ಮತ್ತು ಪ್ರೇಮದಾಸ್ನಿಂದ ಹಳ್ಳಿಗೆ ಹೋಗಕತ್ತಿದ್ವಿ. ಅವರು ಮೂಲತಃ ಇವ್ರಿಗೆ ಯಾರ ಮೇಲೆ ಶೋಷಣೆ ಆಗುತ್ತಾ, ಇವ್ರನ್ನ ನಾವು ಯಾವ ಲೆಕ್ಕದಲ್ಲಿ ಒಂದು ಸ್ವಲ್ಪ ಏನು ಮಾಡ್ಬೇಕಾಗುತ್ತಾ, ನಾವು ಒಂದು ಸಂಘಟನೆಯಿಂದ ಏನನ್ನು ಅಭಿವೃದ್ಧಿ ಮಾಡಂಬ ವಿಚಾರದಲ್ಲಿ ಬಂದಿದ್ದರು ಅವರು. ಶೋಷಣೆ, ದೌರ್ಜನ್ಯ ಮತ್ತು ಅಭಿವೃದ್ಧಿ ಅವ್ರ ಕನಸುಗಳು ಇಟ್ಕೊಂಡು ಬಂದಿದ್ರು ಅದನ್ನು. ಇಂಥ ಸಂದರ್ಭದಲ್ಲಿ ಅವರು ಬಂದು ಇಲ್ಲಿರತಕ್ಕಂಥ ಜನರಿಗೆ ಒಂದು ನಾಯಕತ್ವದ ತರಬೇತಿಗಳನ್ನು ಕೊಟ್ಟರು. ಆ ತರಬೇತಿ ಕೊಡುವುದರ ಮೂಲಕ ಅವರಲ್ಲಿರತಕ್ಕಂಥ ಚೈತನ್ಯವನ್ನು ಹೊರ ಹಾಕಿದರು. ಪ್ರೇಮದಾಸು, ಕೋಶಿ, ನಜ್ಜು, ಮೀತಾ ಅವರೆಲ್ಲರೂ ಈ ಕಡೆ ಬಂದಿರಂತ್ರಿ. ಆ ಕಡೆ ಇಲ್ಲೆಲ್ಲ ಬಡತನ ಜಾಸ್ತಿ ರೀ. ಈ ಕಡೆ ಜನಕ್ಕೆ ರಾಯಚೂರು ಜಿಲ್ಲೆದಲ್ಲಿ ಬಡತನ ಜಾಸ್ತಿ. ರಾಯಚೂರು ಜಿಲ್ಲೆ ಒಳಗ ಬಡತನ ಭಾವನೆ ನೋಡ, ರಾಯಚೂರು ಜಿಲ್ಲೆ ಒಳಗ ಬಡತನ ಭಾವನೆ ನೋಡು. ಸಿರಿವಂತ ನಾಡು, ಸಿರಿವಂತ ನಾಡು, ಸೆಟದೋಯ್ತು ಸಂಕಟವಾಯ್ತು. ಸಿರಿವಂತ ನಾಡು, ಸಿರಿವಂತ ನಾಡು, ಸೆಟದೋಯ್ತು ಸಂಕಟವಾಯ್ತು. ಯಾಕಂತ ಕೇಳಿದರೆ ನಾವು ಹೇಳ್ತೀವಿ ಕೇಳಿರಣ್ಣ, ಯಾಕಂತ ಕೇಳಿದರೆ ನಾವು ಹೇಳ್ತೀವಿ ಕೇಳಿರಣ್ಣ. ಕೇಳಿ ತಿಳಿಯಾರೆ, ಕೇಳಿ ತಿಳಿಯಾರೆ, ತಿಳಿರಣ್ಣ ನೋಡಿ ಕಲಿರಣ್ಣ. ಕೇಳಿ ತಿಳಿಯಾರೆ, ಕೇಳಿ ತಿಳಿಯಾರೆ, ತಿಳಿರಣ್ಣ ನೋಡಿ ಕಲಿರಣ್ಣ. ಚಿನ್ನ ಸಿಗುವ ಸೀಮೆ, ಭತ್ತ ಹತ್ತಿ ಬೆಳುವ ಭೂಮಿ. ಚಿನ್ನ ಸಿಗುವ ಸೀಮೆ, ಭತ್ತ ಹತ್ತಿ ಬೆಳೆಯುವ ಭೂಮಿ. ಚಿನ್ನ ಸಿಗುವ ಸೀಮೆ, ಭತ್ತ ಹತ್ತಿ ಬೆಳೆಯುವ ಭೂಮಿ. ಚಿನ್ನ ಸಿಗುವ ಸೀಮೆ, ಭತ್ತ ಹತ್ತಿ ಬೆಳೆಯುವ ಭೂಮಿ. ತುಂಗಭದ್ರಿಯ, ತುಂಗಭದ್ರಿಯ ತುದಿಗಾಲು ನಮ್ಮ ರಾಯಚೂರು. ತುಂಗಭದ್ರಿಯ, ತುಂಗಭದ್ರಿಯ ತುದಿಗಾಲು ನಮ್ಮ ರಾಯಚೂರು. ಕೃಷ್ಣ ನದಿಯ, ಕೃಷ್ಣ ನದಿಯ ತುದಿಗಾಲು ನಮ್ಮ ರಾಯಚೂರು. ಕೃಷ್ಣ ನದಿಯ, ಕೃಷ್ಣ ನದಿಯ ತುದಿಗಾಲು ನಮ್ಮ ರಾಯಚೂರು. ನಾವು ದುಮ್ತಿ ಮಾಡ್ತಿದ್ವಿ ಅವಾಗ. ನಾನು ಚಂದ್ರಮ್ಮನ ಕೇಸಿ
ದುಮ್ತಿ ಮಾಡೋ ಟೈಮ್ನಾಗ ಒಂದು ಹುಡುಗಿನ ಬ್ಯಾಡ್ರ ಹುಡುಗ ಮೇವು ಕೊಯ್ಯಲ್ಲಿ ಆ ಹುಡುಗಿನ ನೀನು ಬರ್ತದ್ದೇನು ನಾ ರೊಕ್ಕ ಕೊಡ್ತೀನಿ ನೀನು ಬರ್ತದ್ದೇನು ಅಂತ ಕೇಳ್ತದಂತ. ಆ ಹುಡುಗಿ ಏನು ಅಂದಿಲ್ಲ. ಅಲ್ಲಿ ಆ ಹುಡುಗಿನೂ ಮಾತಾಡೋ ಧೈರ್ಯ ಆಗಿಲ್ಲ. ಹಿಂಗೆ ಮನೆಗೆ ಬಂದ ಕೇಸಿ ಮನೆಗೆ ಹೇಳಿಲ್ಲ ಅಂತ. ಮನೆಗೆ ಹೇಳಿದ ಮೇಲೆ ತಂದೆ ತಾಯಿ ಸಿಟ್ಟಿಗೇರ್ಯಾರ. ಹೆಂಗೆ ಕೇಳಿದ ಅವನು ನನ್ನ ಕೇಸಿ. ಅವ್ನು ಹೆಂಗೆ ಕೇಳಿದಂತ ಮನೆಗೆ ಹೋಗಿ ಕೇಳಿದಕ್ಕಲ್ಲಿ ನಮ್ಮ ಮಂದಿನ ಎಲ್ಲರನ್ನ ಹಾಕಿ ಬಡ್ದು ಬಿಟ್ಟಿದ್ರು. ಹೆಣ್ಮಗಳದು ಹಿಂಸೆ ಅಂದ್ರಗಿನ ಹೆಣ್ಮಗಳಿಗೆ ಆಕಿ ಒಂದು ಬಂಟ ಅಂದ್ರೆ ಒಂದು ಗುಂಪು ಕಟ್ಟಿ ಕೆಲಸ ಮಾಡೋ ಹೆಣ್ಮಗಳಾಕಿ. ಗಂಡು ಮಕ್ಕಳು ಹೆಣ್ಮಕ್ಳು ಸೇರಿ ಕೆಲಸ ಮಾಡಿಸ್ಕೊಂಡು ಓದ್ತಿದ್ಲಾಗಿ. ನೆಲ್ ಕೊಯ್ಯೋದಾಗಲಿ ಹಚ್ಚೋದಾಗಲಿ ಬೇರೆ ಕೆಲಸ ಕೂಡ ಆದ್ರೂ ಅವ್ರು ಗುಂಪು ಸೇರಿಸಿ ತಗೊಂಡು ಓದ್ತಿದ್ಲಾಕಿ ಮೇಸ್ತ್ರಿ ಆಗಿ. ಆಕಿ ಮೇಲೆ ಒಂದು ಹೆಣ್ಮಗಳು ಒಂದು ಹುಡುಗ ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ ಇಬ್ಬರು ಸೇರಿ ಓಡೋಗ್ಬಿಟ್ಟಾರ ಅವ್ರು ಓಡೋದ್ಮೇಲೆ ಈಕಿಗೆ ನಿನ್ನ ಗುಂಪಿನಾಗಿದ್ರು ಇವ್ರು ಕೆಲಸ ಮಾಡೋಕೆ ನೀನೇ ಮಾತಾಡಿ ಕಳಿಸಿದ್ದೆ ಅವ್ರನ್ನ ಒಂದು ಅಂದ ಕೇಸ್ ಆಕಿ ಮೇಲೆ ಹಿಂಸೆ ದೌರ್ಜನ್ಯ ಮಾಡಿ ಆಕಿನ ಬತ್ತಲ ಮೆರವಣಿಗೆ ಮಾಡಿಬಿಟ್ಟಿದ್ರು. ಹೊಣೆನೂರು ಬಳ್ಳಾರಿ ಜಿಲ್ಲೆದಾಗ ಹೊಣೆನೂರಿನಲ್ಲಿ. ಆವಾಗ ಅದು ನಾವು ಇಲ್ಲಿಂದ ನಾವು ಒಂದು ಕುರ್ಸಿಯರ್ ತಗೊಂಡು ಕೇಸಿ ನಮ್ಮ ಸಂಘಟನೆಯಿಂದ ದೇವ್ಪುರ್ಲಿಂದ ಹುಲಿಗೆಮ್ಮ ಅಂತ ಮತ್ತು ನಮ್ಮ ಮುದ್ದುಂಗುಡ್ಲಿಂದ ಪೋತ್ನಾಳಿಂದ ಮೊರ್ಕಂದಿನ್ಲಿಂದ ಅಂಬರೀಶ್ಪುರ ಕ್ಯಾಂಪ್ಲಿಂದ ಒಂದು 8 ಜನ 10 ಜನ ಹೋಗಿದ್ವಿ ನಾವು. ಅಂಜಿಕೆಂದು ಬಿಟ್ಟಿದ್ರಲ್ಲಿ ಜನ ಒಬ್ರು ಮನೆಯಾಗ ಒಬ್ರಿಗೆ ಹೋಗ್ಲಾರ್ದಂಗೆ ನನ್ನ ಮನೆಗೆ ಬಂದ್ರೆ ಏನು ಕೇಳ್ತಾರೆ ನಿನ್ನ ಮನೆಗೆ ಬಂದು ಏನು ಕೇಳ್ತಾರೆ ಅಂತಂದು ಅಷ್ಟು ಅಂಜಿಕೆಂದು ಬಿಟ್ಟಿದ್ರು. ಅವ್ರಿಗೆ ಹೋಗಿ ಮತ್ತು ಹೊರಗಡೆ ಅವ್ರನ್ನ ಕುಂದಿರಿಸಿ ಮೀಟಿಂಗ್ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಹಿಂಗೆ ಮಹಿಳೆಯರ ಮೇಲೆ ಆಗಬಾರ್ದು ಅಂತ ಕೇಸಿ ಅವ್ರ ಜೊತೆ ಮಾತಾಡಿ ಕೇಸಿ ಮತ್ತು ಮನೆಗೆ ಅವ್ರನ್ನ ಕೇಳಿ ಧೈರ್ಯ ತುಂಬಿಕೇಸಿ ಬಂದಿವಿ. ಅವರಿಗೆ ಬಂದಮೇಲೆ ನಾವಿಲ್ಲಿ ಪೋತ್ನಾಳಾಗನೇ ರಸ್ತೆ ತಡೆಗಟ್ಟಿದ್ವಿ. 2005ರಾಗೆ ಅದು ಹೋರಾಟ ಮಾಡಿದ್ದು ನಾವು. ಅದು ನೆಲ ಕೊಯ್ಯ ಭತ್ತ ಬಂದು ಮಿಷನ್ ಬಂದು ಎಲ್ಲ ಕೊಯ್ಕೊಂಡು ಹೋಗ್ಬಿಡ್ತದೆ 15 ದಿವಸ ಒಳಗಡೆಗೆ. ನಾವು ತುಂಬ ದಿನ 3-4 ತಿಂಗಳು ಕೆಲಸ ಮಾಡ್ತಿದ್ವಿ. ಅಂಥದ್ದು ಬಂದು 15 ದಿವಸ ಒಳಗಡೆಗೆ ಕೊಯ್ಕೊಂಡು ಹೋಗ್ತಿತ್ತಲ್ಲ. ಹಂಗಾಗಿ ನಾವು ಅದಕ್ಕೆ ದೊಡ್ಡ ಹೋರಾಟನೇ ಮಾಡಿದ್ವಿ. ಇಲ್ಲಿ ಇವ್ರನ್ನ ನಿಜಣ್ಣನ ಕೋಶಣ್ಣನ ಇವ್ರನ್ನೆಲ್ಲ ಪ್ರೇಮದಾಸನ ಮೀತನ ಅವ್ರನ್ನ ನಕ್ಲೇಶ್ ಇವ್ರು ಯಾರು ಇವ್ರು ಅಂತಂದೇಳಿ ಇದು ಮಾಡಿದ್ರು. ಪೊಲೀಸರು ಬಂದಿದ್ರು ರಾತ್ರಿ ಇಲ್ಲಿ. ಇವರು ನಕ್ಲೇಶ್ ಶೆಟ್ರು ಅವರು ಬಂದು ಇಲ್ಲಿ ಇದು ಮಾಡಕತ್ತಾರಂತಂದು ಯಾರು ಇದ್ದೀರ ಸರ್ ನೀವು ಹೆಂಗೆ ಯಾಕತ್ತೀರಿ ನಾವು ಇಲ್ಲೇ ಕರ್ನಾಟಕದವ್ರು ನಾವು ಯಾರಂದ್ರೆ ನಿಮ್ಗೆ ಅಂತಂದ್ರೆ ಸರ್ ನಾವು ಎಲ್ಲರೂ ನಾವಿದ್ದೀವಿ ಸರ್ ಅವ್ರು ಅಂದಿ ಇಲ್ಲ ಅಂತಂದು ನಾವೆಲ್ಲ ಹೆಣ್ಮಕ್ಳು ಹಳ್ಳಿಲಿದ್ದು ಬಂದವರು ಇಲ್ಲೇ ರಾತ್ರಿ ಉಳ್ಕೊಂಡು ದೊಡ್ಡ ಹೋರಾಟನೇ ಮಾಡಿದ್ವಿ ಅಲ್ಲಿ. ಅಂದ್ರೆ ಆ ವರ್ಷ ಒಂದು 3 ತಿಂಗಳ ಕೆಲಸ ಸಿಕ್ಕಿತ್ತು ಜನರಿಗೆ. ಎಲ್ಲಿ ನೆಲ ಕೊಯ್ಯೋ ಮಿಷನ್ ಕಾಣುತ್ತೆ ಅಲ್ಲಿ ಸಿಮೆಂಟ್ನಾಗ ಸುಟ್ಬಿಡ್ರಿ ಅಂತ ಹೇಳಿದ್ವಿ. ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ವಿ. ಕಾರ್ಯಕರ್ತರಾಗಿ ಕೆಲಸ ಮಾಡೋಟ್ನಾಗ ಇದು ಹಳ್ಳಿಗೆ ಹೋಗೋದು, ಅಲ್ಲಿ ಜನರ ಜೊತೆಗೆ ಮಾತಾಡೋದು, ಅವ್ರ ಪರಿಸ್ಥಿತಿ ಕೇಳೋದು. ಅವ್ರ ಪರಿಸ್ಥಿತಿ ಕೇಳಿ ನೋಡಮ್ಮ ಹಿಂಗೆ ಗುಂಪು ಕಟ್ಟಬೇಕು ನಿಮ್ಮ ರೊಕ್ಕ ಅವಾಗ ಡೌಕನ್ಗೆ ಹೋಗೋಕೆ ರೊಕ್ಕ ಇರ್ತದಲ್ಲ. ರೊಕ್ಕಕ್ಕೆ ಹೋಗ್ಬೇಕಂದ್ರೆ ಮತ್ತೆ ದೊಡ್ಡ ಗೌಡ್ರ ತಕ್ಕ ಸಾಲ ಕೊಯ್ಬೇಕು. ದೊಡ್ಡ ಗೌಡ್ರ ತಕ್ಕ ಸಾಲ ಕೊಯ್ದು ಕೇಸಿ ತೋರಿಸಿದಂದ್ರಿಗಿನ ಅಲ್ಲಿ ಮತ್ತೆ ಮಗನ ಸಂಬಳ ಇಡೋಕೆ ಕೇಳ್ತಿದ್ರು. ಮತ್ತು ಅದೇ ದಲಿತ ಹೆಣ್ಮಕ್ಳ ಮೇಲೇ ಕೆಲಸ ಮಾಡಿದ್ದು. ಮತ್ತು ಅಲ್ಲಿ ಹೆಣ್ಮಕ್ಳಿಗೆ ರಕ್ತಹೀನತೆ ಕಡಿಮೆ ಇತ್ತು. ಮತ್ತು ದಲಿತ ಹೆಣ್ಮಕ್ಳಿಗೆ ತಮ್ಮ ಸಮಸ್ಯೆಗಳು ಹೇಳ್ಕೊಳಕ್ಕಾಗ್ತದಿಲ್ಲ. ಆ ಸಮಸ್ಯೆಗಳು ಹೇಳೋಂಥದ್ದನ್ನು ಇನ್ನೊಬ್ರ ಮುಂದೆ ಹೇಳ್ಕೊಂಬಂಥದ್ದನ್ನು ಇದ್ದಿಲ್ಲ. ಇದು ಯಾವಾಗ ನಾವು ಗುಂಪು ಮಾಡಿದಾಗ ಒಬ್ರಿಗೊಬ್ರು ಹೇಳ್ಕೊಳಕ ಧೈರ್ಯ ಬಂತು. ಹೇಳ್ಕೊಂತಿದ್ವಿ. ಮನೇಲಿ ಕಷ್ಟ ಆಗಲಿ ತನ್ನ ನೋವುಗಳಾಗಲಿ ಮತ್ತು ಒಂದು ಸುಸ್ತಿ ಆದರೂ ಕೂಡ ಮನ್ಯಾಗ ಮಕ್ಕಳು ಶಾಲೆಗೆ ಹೋಗಿಲ್ಲ ಅಂದರೂ ಕೂಡ ಗಂಡ ಏನು ಬೇಯ್ದ್ರು ಕೂಡ ಅಂಥವೆಲ್ಲ ಮುಚ್ಚಿ ಇಡ್ತತ್ತು. ಹೆಣ್ಮಕ್ಳು ಹೇಳ್ಕೊಳಕ್ಕಾಗ್ತದಿಲ್ಲ. ಒಂದು ಯಾವಾಗ ಗುಂಪು ಮಾಡಿದ್ವಿ ಸ್ವಲ್ಪ ಹೇಳ್ಕೊಳಕ್ಕಾಯ್ತು. ದವಾಖಾನೆಗೂ ಓದ್ತಿದ್ವಿ. ದವಾಖಾನೆಯಲ್ಲಿ ಗೂಡಾಗಿ ಮಹಿಳೆಯರಿಗೆ ಗರ್ಭಿಣಿ ತಾಯಿಯರಿಗೆ ಏನು ಚುಚ್ಚುಮದ್ದು ಕೊಡ್ತಾರೆ, ಮತ್ತು ಅದನ್ನು ಕೂಡ ಗುಳಿಗೆ ಯಾವ ಕೊಡ್ತಾರೆ, ಮತ್ತು ಅವರು ಏನು ದುಡ್ಡು ತಗೊಂತಾರ ಇಲ್ಲ ಅದನ್ನು ಕೂಡ ವಿಚಾರ ಮಾಡೀವಿ ರೀ. ಸಂಘ ಮಾಡಿದ್ರೆ ಯಾವಾಗ ನಮ್ಗೆ ಉದ್ದೇಶ ಸಿಗ್ತದಂತ ನಮಗೆ ಏನನ್ನ ಕಾನೂನು ಗೊತ್ತಾಗ್ತದೆ. ಸಂಘ ಮಾಡಿದ್ರೆ ಅವಾಗ ಯಾರು ಕೇಳ್ಬೇಕು ನಮ್ಮನ್ನು ದೆವ್ವ ಒಬ್ರು ಕೇಳೋರು ಗಚ್ಚರು ಬರೀ ರೈತನ ಮನೆಗೆ ಕತ್ತೆ ತೊಳ್ದಂಗೆ ದುಡ್ಬೇಕು, ಮನೆಗೆ ಬರ್ಬೇಕು, ಬಾನ ತಿನ್ಬೇಕು, ಮನೆಗೆ ಬಿಡ್ಬೇಕು. ಮಕ್ಳಿಗೆ ಓದ್ಸಕ್ಕೆ 4 ರೂಪಾಯಿ ಇರ್ತದಲ್ಲ. ನಾವು ಹಕ್ಕು ಪಡ್ಕೊಳಕ್ಕನಲ್ಲಿ ಹೋರಾಟ ಮಾಡ್ತೀವಿ. ಸರ್ಕಾರದಿಂದ ವಂಚಿತರಾಗಬಾರ್ದು, ಸರ್ಕಾರದಿಂದ ಸಿಗೋ ಸೌಲಭ್ಯಗಳು ನಮ್ಗೆ ಸಿಗಬೇಕಂತನೇ ಹೋರಾಟ ಮಾಡ್ತೀವಿ. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತನೇ ಅವ್ರ ಜೊತೆಗೆ ನಾವು ಅಧಿಕಾರಿಗಳ ಜೊತೆಗೆ ಕುಂತು ಹೋರಾಟ ಮಾಡಿ ಸೌಲಭ್ಯ ಪಡ್ಕೊಳ್ಬೇಕಂತ ನಮ್ಮದು ಹೋರಾಟ.
ಹೋರಾಟದ ಬದುಕು ನಮ್ಮದು ನಮ್ಮನೇಕೆ ಕಾಡುವಿರೋ 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 ಮೈಯ ಮುರದ ಹೊಲದ ದುಡಿತ ಮನೆಯ ಒಳಗೆ ಪತಿಯ ಕುಡಿತ ಮೈಯ ಮುರದ ಹೊಲದ ದುಡಿತ ಮನೆಯ ಒಳಗ ಪತಿಯ ಕುಡಿತ ಬಾಸುಂಡೆ ಬರುವ ಬಡಿತ ಬಾಸುಂಡಿ ಬರುವ ಬಡಿತ ಬಾಸುಂಡೆ ಬರುವ ಬಡಿತ ಬಾಸುಂಡಿ ಬರುವ ಬಡಿತ ತಿನ್ನು ಅನ್ನವೆಲ್ಲ ಕಡಿತ ತಿನ್ನು ಅನ್ನದಲ್ಲೂ ಕಡಿತ ನಮ್ಮನೇಕೆ ಕಾಡುವಿರೋ ನಮ್ಮನೇಕೆ ಕಾಡುವಿರೋ ಹೋರಾಟದ ಬದುಕು ನಮ್ಮದು ನಮ್ಮನೇಕೆ ಕಾಡುವಿರೋ ಹೋರಾಟದ ಬದುಕು ನಮ್ಮದು ನಮ್ಮನೇಕೆ ಕಾಡುವಿರೋ ಕೂಲಿ ಕೆಲಸ ಮಾಡ್ತಿದ್ವಿ ರೀ ನೆಲ ಕೊಯ್ಯಕ್ಕೆ ಹಚ್ಚಕ್ಕ ಮತ್ತು ಹತ್ತಿ ಬಿಡ್ಸಕ್ಕೆ ಜೋಳ ಕೊಯ್ಯಕ್ಕೆ ಹಿಂಗೆಲ್ಲ ಅಡಿದಾಗ ಮಾಡ್ತಿದ್ವಿ ನಾವು ಆಮೇಲೆ ಸಂಘದಲ್ಲಿ ಸೇರ್ಕೊಂಡ್ವಿ ಸಂಘದಲ್ಲಿ ಸೇರ್ಕೊಂಡ್ಮೇಲೇನು ನಾವು ಅಡಿದಾಗ ಮಾಡ್ತಿದ್ವಿ 10 ರೂಪಾಯಿ ಉಳಿತಾಯ ಕಟ್ತಿದ್ವಿ ನಾವು ಬೆಳಗ್ಗೆ 8 ಗಂಟೆಗೆ ಹೋದವರು ಸಾಯಂಕಾಲ 10 ಗಂಟೆ ತನಕ ಕೆಲ್ಸಕ್ಕೆ ಹೋಗ್ತಿದ್ವಿ ಒಟ್ಟು ನಮ್ಮ ಮತ್ತು ಅವ್ರು ಬಿಡು ಅಂದಾಗ ನಾವು ಬಿಟ್ಟು ಬರ್ಬೇಕಲ್ಲ ಕೆಲಸ ಹಂಗಿತ್ತು ರಾತ್ರಿ ಅಷ್ಟೊತ್ತಿನಾಗ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಳಿಗೆ ಊಟ ಮಾಡಿಸಿ ಮನಿಸಿ ಮತ್ತು ಮೀಟಿಂಗ್ ಓಟಿಂಗ್ 11 ಗಂಟೆ 12 ಗಂಟೆ ಆಗ್ತಿತ್ತು ಇವರು ಮೀಟಿಂಗಿಗೆ ಬರ್ತಾರೆ ಹಳ್ಳಿಗೆ ಒಂದೊಂದು ಹಳ್ಳಿ ಒಬ್ಬೊಬ್ರು ಹಂಚ್ಕೊಂತಿದ್ರು ನಮ್ಮ ಪೋತ್ನಾಳಿಗೆ ಬರ್ತಿದ್ರು ಬಂದು ನಾವು ಅಷ್ಟೊತ್ತಿನಾಗ 11 ಗಂಟೆಗೆ ನಾವು ಬರೋದು ನೋಡಿ ನಮ್ಮದು ಕಷ್ಟ ನೋಡ್ಲಾರ್ದ ಮತ್ತು ಇವರು ಕೋಶಿ ಅವರೆಲ್ಲೇ ಕಲ್ಕೊಂಡು ಬಂದಿದ್ರು ಅಂತಿದ್ದು ಗೊತ್ತಿತ್ತಂತೀವ್ರಿ ಕಲೆ ಗೊತ್ತಿದ್ದು ಇವ್ರಿಗೆ ಎಷ್ಟು ಇಲ್ಲಿ ರಾಯಚೂರು ಜಿಲ್ಲೆದಲ್ಲಿ ಎಷ್ಟು ಕಷ್ಟ ಐತೆ ಜನರಿಗೆ ಬೆಳಿಗ್ಗೆ ಹೋದವರು ಸಾಯಂಕಾಲ 10 ಗಂಟೆ ತನಕ ಬರೋಂಗಿಲ್ಲ ಅವ್ರಿಗೆ ಯಾವುದಾನ ಒಂದು ಉದ್ಯೋಗ ನಾವು ಕಲಿಸ್ಬೇಕಂತೇಳಿ ಎಲ್ಲರೂ ಸಂಘಟನೆಯಲ್ಲಿ ಕುಂತ್ಕೊಂಡು ತಾವೇ ತೀರ್ಮಾನ ಮಾಡ್ಕೊಂಡು ನಮಗೆ ಇದನ್ನೊಂದು ಕೆಲಸ ಕಲಿಸ್ಕೊಟ್ರು ನಮಗೆ ಇದು ಗದ್ದೆಗಳಿಗೆ ತೆಂಗಿನ ಗಿಡಕ್ಕೆ ಹಣ್ಣಿನ ಗಿಡಗಳಿಗೆ ಅಡಿಕೆ ಮರಕ್ಕೆ ಮತ್ತು ಮೆಣಸಿನ ಗಿಡಕ್ಕೆ ಹತ್ತಿಗೆ ಇಂಥದಕ್ಕೆಲ್ಲ ಯೂಸ್ ಮಾಡ್ತೀವಿ. ಹೆಂಗೆ ಮಾಡ್ತೀರಾ ಇದು? ಇದೆಲ್ಲ ಬೀಜ ಹಳ್ಳಕ್ಕೆ ಹೋಗ್ತೀವಿ ರೀ. ಹಳ್ಳಕ್ಕೆ ಹೋಗಿ ಬೀಜ ಎಲ್ಲ ಒಂತಲ್ಲಿ ಜಮಾ ಮಾಡ್ತೀವಿ. ಜಮಾ ಮಾಡಿ ಮತ್ತು ಒಂತಲ್ಲಿ ರಾಶಿ ಮಾಡ್ತೀವಿ. ಆಮೇಲೆ ಮತ್ತೆ ನಮ್ಮ ಗಾಡಿ ಟ್ರ್ಯಾಕ್ಟರ್ ತಗೊಂಡೋಗಿ ಚೀಲ ತುಂಬ್ಕೊಂಡು ಎಲ್ಲ ಗಂಡ್ಮಕ್ಳು ಕರ್ಕೊಂಡೋಗಿ ತಗೊಂಬರ್ತೀವಿ. ತಂದು ಒಂತಲ್ಲಿ ಹಾಕ್ತೀವಿ. ಹಾಕಿ ಒಂತಲ್ಲಿ ಒಣಗಿಸ್ತೀವಿ. ಫಸ್ಟ್ ಒಣಗಿಸಿದ ಮೇಲೆ ಮತ್ತೆ ಒಂತಲ್ಲಿ ಇಲ್ಲಿ ತಂದು ಸೆಡ್ಡಿಗೆ ಹಾಕ್ತೀವಿ. ಸೆಡ್ಡಿಗೆ ಹಾಕಿ ಮತ್ತೆ ಎಲ್ಲ ಒಣಗಿಸಿ ಸ್ವಲ್ಪ ಪುಡಿ ಮಾಡ್ಕೊಂತೀವಿ. ನಮ್ಮ ಕೈ ಕೆಲಸ ನಾವೇ ದುಡಿಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು ಅಂತ ಮಾಡೀವಿ ನಾವು. ಇನ್ನೊಬ್ರದಕ್ಕೆ ಹೋಗಿ ರಾತ್ರಿ ಬತ್ತಿನ ತಣ್ಣಿರೋದು ಯಾಕೆ ನಮ್ಮ ಅದ್ರಾಗ ಮಾಡಿದ್ರೆ ನಮಗೆ ಕೂಲಿ ತಕ್ಕಂತೀವಿ. ಉಳಿದದ್ದು ಬ್ಯಾಂಕಿಗೆ ಹಾಕ್ತೀವಿ, ಅಕೌಂಟ್ ಜಮಾ ಮಾಡ್ತೀವಿ, ಸಂಘಕ್ಕೆ ಉಳಿತಾಯ ಕಟ್ಕೊಂತೀವಿ ಅಂಬ ಸಲುವಾಗಿ ಬೇನೆ ಗೊಬ್ಬರ ಮಾಡಿದ್ದು. ಭೂಮಿಗೆ ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಸರ್ಕಾರ ಗೊಬ್ಬರ ಹಾಕಿ ಮಂದಿಗೆ ಜಡ್ಡು ಜಾಪ್ತಿ ಬರ್ತಾವಲ್ಲ, ಇದು ರೋಗಲ್ಲದ್ದು ಬೇನೆ ಗೊಬ್ಬರ ಅಂದ್ರೆ ಅದಕ್ಕೆ ಎಣ್ಣೆ ಹೊಡೆಯೋದು ಬೇಕಲ್ಲ, ಗುಳಿಗೆ ಹಾಕೋದು ಬೇಕಲ್ಲ ಅಂತ ಅಂದು ಅದನ್ನು ಮಾಡಿದ್ದೀವಿ. ಭೂಮಿಗೆ ಸಗತಿ ಬರ್ತೈತಿ, ಭೂಮಿಗೆ ಇದ್ದು ಹುಳುಗಳು ಸಾಯ್ತಾವ ಅಂತ ಅಂದು ಬೇನೆ ಗೊಬ್ಬರ ಮಾಡಿದ್ದು. ಒಂದು ಗೌಡ್ರ ಮನೆಗೆ ಹೋಗ್ಬೇಕಂದ್ರೆ ಅವ್ನು ತುಂಬ ಸೆರಗಾಕ್ಯಂದು ಆತ ಗೌಡ ಇಲ್ಲ ಇದೇನೇನಂತಂದು ಅವ್ರು ಹೋದ್ಮೇಲೆ ನಾವು ತಲೆ ಬಾಗಿ ಹೋಗ್ಬೇಕಾಗಿತ್ತು. ಅವಾಗ ತಲೆ ಎತ್ತಿ ಹಿಂಗೆ ಹೋಗೋಕ್ಕಿದ್ದಿಲ್ಲ ನಾವು. ಅವಾಗ ಅಂದ್ರೆ ನಮಗೂ ಕೂಲಿ ಕೇಳಕ್ಕೆ ನಾವು ಹೋಗ್ತದಿಲ್ಲ, ಗಂಡು ಮಕ್ಳು ಹೋಗ್ತಿದ್ರು ಕೇಳಕ್ಕೆ. ನಾವು ಮಾಡಿದ ಕೂಲಿನೇ ಅದು ಕೇಳ್ಬೇಕಂದ್ರೆ ನಾವು ಮತ್ತೆ ಹೆಣ್ಮಕ್ಳು ಯಾಕೆ ನೀನು ನೇಟ್ ಬಂದಾಳಲ್ಲಪ್ಪ ಕೂಲಿ ಕೇಳಕ್ಕಂತ ಹೇಳ್ತಿದ್ರು. ಅಲ್ಲಿ ಹೇಗೆ ಹೆಚ್ಚಾಗಿ ಬಿಡೋದು ಹೆಣ್ಮಕ್ಳದೀಗ ಅಂತ ಅದು ಶಬ್ದ ಬರ್ತಾವಂತಂದು ಮನೆಗೆ ಅಲ್ಲಿ ಯಾರನ್ನ ಹೊರಗಂದ್ರೆ ಮನೆಗೆ ಗಂಡು ಮಕ್ಳು ಬಂದು ಕೇಳ್ತಿದ್ರು. ಅಂಥ ಸಂದರ್ಭ ಇತ್ತು, ಹೆಣ್ಮಕ್ಳು ಹೊರಗೆ ಬರಲಾರ್ದಂಥ ಕಾಲ.
ಮತ್ತು ಸಂತೆ ಮಾಡ್ತಿದ್ದಿಲ್ಲ ಹೆಣ್ಮಕ್ಳು. ಮತ್ತು ಇನ್ನೊಬ್ರು ಮನೆಗೂ ಹೋಗ್ತಿದ್ದಿಲ್ಲ. ಯಾರು ಕೂಡ ಮಾತಾಡೋಕೆ ಕೂಡ ಒಂದು ಭಯ ಇತ್ತು. ಯಾರನ್ನ ಗಂಡು ಮಕ್ಳು ಮಾತಾಡ್ಸಿದ್ರೆ ಗಂಡು ಮಗನ ಕೂಡ ಮಾತಾಡಲಿ ನಿನ್ನ ನಡೀತೆ ಅಂತ ಹೇಳ್ತಿದ್ರು. ಅಲ್ಲಿ ಹಿಂಸೆ ಇತ್ತು ಜಗ್ಗೆ. ನಾವು ಯಾವಾಗ ಒಂದು ಸಂಘ ಮಾಡ್ಕೊಂಡು ಗುಂಪು ಮಾಡ್ಕೊಂಡಾಗ ಸ್ವಲ್ಪ ನಮ್ಗೆ ಧೈರ್ಯ ಬಂತು. ನಾವೀಗ ನಮ್ಮ ಮನೆಗೆ ನಾವು ಇದ್ರೆ ನಮ್ಮ ಸಮಸ್ಯೆ ಏನಂತ ಗೊತ್ತಾಗಲ್ಲ ಸರ್. ನನಗೇನು ತಿಪ್ಲು ಇರ್ತದೆ, ನನ್ನ ಮನೆ ಕಷ್ಟ ಏನಿರ್ತದೆ ಅಂತ ಯಾವ್ದು ಗೊತ್ತಾಗಲ್ಲ. ಯಾಕಂದ್ರೆ ಒಂದು ಸಂಘ ಅಂತ ಹೇಳಿದ್ರೆ ಹಾಕಿದ್ದು ನನಗೆ ಹೇಳ್ಬೋದು, ನನಗೆ ನಂದು ಹಾಕಿದ್ದು ಹೇಳ್ಬೋದು. ಹಂಗಂಗೆ ಸಂಘಟನೆ ಅಂದ್ರೆ ಏನೋ ಒಂದಿರಲಿ, ಒಂದು ಹೋರಾಟ ಇರಲಿ, ಒಂದು ಹಾಕಿ ಸಮಸ್ಯೆ ಇರಲಿ, ಗಂಡಂದಾಗಲಿ ಅಣ್ಣ ತಮ್ಮರದಾಗಲಿ ಮತ್ತು ಬೇರೆ ಜಾತಿಯವ್ರದ್ದಾಗಲಿ, ಎಲ್ಲರೂ ಒಟ್ಟಾಗಿ ಹೋದ್ರೆ ಎಷ್ಟು ಅದಕ್ಕೆ ಇದಿರುತ್ತೆ ಸರ್. ಒಬ್ಬರು ಹೋದ್ರೆ ಯಾರಾದ್ರೂ ನಮ್ಮನ್ನು ಬಡದೋಡಿಸ್ಬೋದು. ನಾವು 10 ಜನ ಒಟ್ಟಿಗೆ ಹೋದ್ರೆ ನಮ್ಮನ್ನ ಯಾರು ಅನ್ಸೋಕ್ಕಾಗಲ್ಲ ರೀ. ಅದೇನೇ ಒಂದು ಸಂಘಟನೆ. 50 ಸಂಘಗಳು ಸೇರಿ ಒಂದು ಜೈಮಿಸ್ ಒಂದು ಸಂಘಟನೆ. ಏನು ನಾವು ದೊಡ್ಡವ್ರನ್ನ ಕೇಳ್ತೀವಿ ಹೋಗಿ, ಎದಕ್ಕೆ ನಿನಗಿದ್ದಂತಕ್ಕ ನಮ್ಗೆ ಯಾಕಿಲ್ಲ? ನಮಗೆ ಶಾಲೆ ಮಕ್ಕಳು ಶಾಲೆ ಓದ್ಸೋಕೆ ದುಡ್ಡಿಲ್ಲ, ಒಟ್ಟು ನೀವೇ ತಂದ್ಕೊಂಡು ತಿಂತೀರಿ, ನಮಗೇನು ಸಿಗುವಲ್ತು. ಮತ್ತು ಒಬ್ಬನ ಸೆಲವನ್ನ ಹಿಂದಕ್ಕೆ ನುಗ್ತೀರಿ, ಕಳ್ಳವನ್ನ ಯಾಕೆ ಕರ್ಕೊಂತೀರಿ? ಯಾಕೆ ಕರ್ಕೊಂತೀರಿ? ಅದನ್ನು ಒಳ್ಳೆಯವ್ರು ಇರಬಾರ್ದೇನು, ಕೆಟ್ಟವರ ಇರ್ಬೇಕೇನು ಅಂತ ಕೇಳಂಥವ್ರಾಗಿವಿ ನಾವು. ಪ್ರತಿ ತಿಂಗಳ ಮೀಟಿಂಗ್ ಎದಕ್ಕೆ ಮಾಡ್ತಾ ಇದೀವಿ ಅಂದರೆ ಒಬ್ಬರಿಗೆ ವಿಷಯ ಗುರ್ತಾಗೋದಲ್ಲ, ನಮಗೆ ಬಂದಂಥವ್ರಿಗೆ ಎಲ್ಲರಿಗೆ ಪಾಯಿಂಟ್ ಒಂದನ್ನು ಗುರ್ತಿರ್ಬೇಕು. ಇದರಲ್ಲಿ ಮುಖ್ಯ ಪಾಯಿಂಟ್ ನಿಂದು ಕೊಂಡ ಹೇಳ್ದು 2ನೇದು ಫಸ್ಟ್ ಹೇಳಿದಲ್ಲ ನೀನು ಅದ್ರ ಬಗ್ಗೆ. ಆಯಮ್ಮನ ಬಗ್ಗೆನೇ ಮಾಡಿದ್ವಲ್ಲ ನಾವು. ಆಯಮ್ಮ ಕೂಲಿ ಸಿಕ್ತಿರ್ಲಿಲ್ಲ, ಅಲ್ಲಿ ಜನರಿಗೆ ಪೇಮೆಂಟ್ ಆಗ್ತಾ ಇರಲಿಲ್ಲ. ಆಯಮ್ಮನ ಮೇಲೆ ದೌರ್ಜನ್ಯ ಮಾಡಿದ್ರು ಜನ. ನೀನು ಯಾರು ನಮ್ಮೂರಲ್ಲಿ ಕೆಲಸ ಮಾಡ್ಸಕ್ಕ, ನೀನು ಏನು ಸಂಬಂಧ ಅಂತೇಳಿ ಎಲ್ಲ ಮಾಡಿದ್ರು. ಅದಕ್ಕೆ ನಾವು ಅದೇ ಊರು ಪಂಚಾಯತಲ್ಲಿ ಮಾಡಬೇಕಂತ ಚರ್ಚೆ ಆಯಿತು. ಅದನ್ನು ಮೀಟಿಂಗ್ ಆಗಲಿಲ್ಲ, ಅವ್ರಿಗೆ ಪೇಮೆಂಟ್ ಸಿಕ್ತಂತ. ಅದ್ರಂಗ ಪ್ರತಿ ಸಲ ನಾವೆಲ್ಲೇ ಹೋರಾಟ ಇತ್ತಂದರೆ ನಾವು ಪ್ರತಿ ಒಬ್ಬರು ಅಲ್ಲಿ ಹೋಗಿ ಭಾಗವಹಿಸ್ಬೇಕು. ಇದು ಒಬ್ಬರಿಗೆ ನಮ್ಗೆ ಸಮಸ್ಯೆ. ಇವತ್ತು ನಮ್ಮೂರ ಕೂಲಿ ಸಿಕ್ಕದಂತಲ್ಲ ನಮ್ದು ಉದ್ದೇಶ. ಇನ್ನು ಮುಂದೂರಾಗ ಗುರ್ತಿರ್ಲಿಲ್ಲ, ಅಲ್ಲಿ ಕೂಲಿ ಸಿಗಲಿಲ್ಲ. ಊಟಕ್ಕೆ ಮುಡ್ದು ನೋಡು ಹೆಂಗಿದೆ ಸಮಸ್ಯೆ. ಅದು 8 ತಿಂಗಳಾಯ್ತು ಅವ್ರು ಕೆಲಸ ಮಾಡಿ ಅಲದಾಡಕ್ಕೆ. ಅವರು ಎಲ್ಲ ಹೆಣ್ಮಕ್ಳು ಬರ್ತಿದ್ರು ನಮ್ಮ ಸಂಘದಲ್ಲಿ ಇದ್ದಂಥ 10 ಜನ ಆಗಲಿ 15 ಜನ ಆಗಲಿ 20 ಜನ ಆಗಲಿ ಎಲ್ಲ ಹೆಣ್ಮಕ್ಳು ಬರ್ತಿದ್ರು. 2 ಸಂಘ 3 ಸಂಘದವ್ರು ಕರ್ಕೊಂಡು ಬಂದು ಒಂದು ದಿನ ರಾತ್ರಲ್ಲಿ ಇಲ್ಲೇ ಇದ್ದು ಅವರಿಗೆ ಹಾಡು ಘೋಷಣೆ ಮತ್ತು ಅವರಿಂದನೇ ನಾಟಕ ಮಾಡಿಸೋದು. ನಾಟಕ ಮಾಡಿಸಿ ಮತ್ತು ಅವರಿಗೆ ಬೋರ್ ಅನಿಸ್ತದಂತ ಪಿಕ್ಚರ್ ತೋರಿಸೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅದ್ರ ಮೂಲಕ ಸಂಘ ಗಟ್ಟಿಯಾಗಕ್ಕೆ ಅವೇರ್ನೆಸ್ ಕೊಡ್ತಿದ್ವಿ ಮತ್ತು ಅವರಿಂದನೇ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿದ್ವಿ. ಹಳ್ಳಿಗಳಲ್ಲಿ ಸ್ವಲ್ಪ ಚರ್ಮದ ಎಣ್ಣೆ ಕೊಡೋಕೆ ಹೋಗೋದು, ನೋವಿನೆಣ್ಣೆ ಒಬ್ಬೊಬ್ರಿಗೆ ಮೊಣಕಾಲು ನೋವು ಮತ್ತು ಬೆನ್ನು ನೋವು, ನಡುವು ಇಂಥವೆಲ್ಲ ನೋವು ಆಗ್ತದ್ದು. ಅವರಿಗೆ ದವಾಖಾನೆಗೆ ಹೋದ್ರೆ ಅಷ್ಟರ ಪೂರ್ತಿ ಕಡಿಮೆ ಆಗ್ತಿತ್ತು ಮತ್ತು ಹೆಂಗಿದ್ದಂಗೆ ಇರ್ತಿತ್ತು. ಆದ್ರೆ ನಾವು ಇದನ್ನು ಕಂಟಿನ್ಯೂ ಇದು ಎಣ್ಣೆ ಹಚ್ಕೊಂಡ್ರೆ ನಿಮ್ಗೆ ಆಗೋರು ಆಗ್ತೈತಿ, ಬೇಸ ಆಗ್ತೀರಿ ನೀವು ಅಂದು ಅವ್ರಿಗೆ ಮೊಣಕಾಲು ಬೇನೆ ಎಣ್ಣೆ, ನೋವಿನ ಎಣ್ಣೆ ಕೊಟ್ಟಿವಿ. ಹೆಣ್ಮಕ್ಳಿಗೆ ಇರೋಂಥ ಸಮಸ್ಯೆ ಬಗೆಹರಿಸ್ಬೇಕಲ್ಲ. ಹೆಣ್ಮಕ್ಳಿಗೆ ರಕ್ತ ಏನೈತಿ, ಹೆಣ್ಮಕ್ಳ ಮೇಲೆ ಗುಳ್ಳಿ, ಮಡಿಮೆ, ಕರಿಭಂಗ ಆರೋಗ್ಯಕ್ಕೆಲ್ಲ ಬೇಕು. ಹೆಣ್ಮಕ್ಳಿಗೆ ಸಮಸ್ಯೆ ಇರೋದು ಔಷಧದ ಮೇಲೆ ಜಾಸ್ತಿ. ಹೋರಾಟದ ಜೊತೆ ಇದೂ ಇರ್ಬೇಕು ನಮ್ಗೆ. ನಾನು ಟಮಾಟೆ ಹಣ್ಣು ಕೊಯ್ತೀನಿ, ಆಲೂಗಡ್ಡೆ ಕೊಯ್ತೀನಿ, ಉಳ್ಳಾಗಡ್ಡೆ ಕೊಯ್ಕೊಂತೀನಿ, ಮೆಣಸಿನ್ಕಾಯಿ ಕೊಯ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಒಗ್ಗರಣೆ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಮತ್ತು ಬೇಳೆ ಸಾರು ಮಾಡ್ತೀನಿ, ಬದನೆಕಾಯಿ ಮಾಡ್ತೀನಿ, ಆಲೂಗಡ್ಡೆ ಮಾಡ್ತೀನಿ. ಊಟಕ್ಕೆ ಮಕ್ಕಳು ಊಟಕ್ಕೆ ಯಾರು ಶಾಲೆ ಮಕ್ಕಳಿಗೆ. ಇದರಲ್ಲಿ ಮತ್ತೆ 4 ಭಾಗ ಆಗ್ಬೇಕಂದ್ರೆ ಮತ್ತೆ ಹಿಂಗ್ ಕಟ್ ಮಾಡೋಣ. ಹಿಂಗೊಂದು ಕಟ್ ಆಯ್ತಾ? ಹಿಂಗೊಂದು ಕಟ್ ಆಯ್ತು. ಜೋರು ಹೇಳೋದನ್ನ ಹೇಳ್ಕೊಟ್ಟದ್ದಾದ್ರ. ರೇಡಿಯೋ ನೋಡಿಯಾ? ಹಂಗಂದ್ರೆ ಮಾತಾ ನಿಮ್ಮ ಮನೆಗೈತಾ? ಇಲ್ಲ ನೋಡಿಯಾ ರೇಡಿಯೋ? ಕೇಳಿದೆಯಾ? ಈಗಿಲ್ಲ. ಸ್ಕೂಲ್ ಬಿಟ್ಟಿದ್ದೆ ಸರ್. ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಮ್ಮಮ್ಮನ ತಮ್ಮ ಸರ್, ನಮ್ಮಮ್ಮನ ತಮ್ಮ ಚಿಲ್ಪಿ ಶಾಲೆಗೆ ಹೋದ್ಮೇಲೆ ಆ ಶಾಲೆಯಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು
ಎಲ್ಲ ಫೆಸಿಲಿಟಿನೂ ಐತೆ ಅಂದಾಗೋಸ್ಕರ ನಾನು ಮತ್ತೆ ಆ ಸ್ಕೂಲಿಗೆ ಹಚ್ಕೊಂಡೆ ಸರ್. ಕಲಿಸ್ಬೇಕು ಯಾಕಂದ್ರೆ ನಾವು ಶಾಲೆಗೆ ಹೋಗ್ಬೇಕಂದ್ರೆ ನಮ್ಮ ತಂದೆ ತಾಯಿ ಕಳಿಸಲ್ಲ, ಯಾಕಂದ್ರೆ ಹೋಗೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಹಾಗಾಗಿ ಶಾಲೆ ಓದೋಕೆ ಮೈಂಡಿಗೆ ನಮಗೇನಿದ್ದಿಲ್ಲ. ಯಾಕಂದರೆ ಇವರು ಶಿಲ್ಪಿ ಶಾಲೆಯವ್ರು ಬಂದು ನಮ್ಮ ತಂದೆ ತಾಯಿಯವ್ರ ಜೊತೆ ಮಾತಾಡುವಾಗ ನಾವು ಪಕ್ಕದಲ್ಲಿದ್ವಿ. ನಿಮ್ಮ ಮಕ್ಕಳು ಶಾಲೆಗೆ ಕಳಿಸಿರಿ ಅಂದಾಗ ನಮ್ಗೆ ಕಿವಿಗೆ ಬಿತ್ತು ಅವ್ರ ಮಾತುಗಳು. ಶಾಲೆ ಅಂದಾಗ ನಮ್ಮ ಕಿವಿ ನಿಗರಿತು. ಶಾಲೆ ಅಂದರೆ ಹೆಂಗಿರುತ್ತೆ, ಯಾಕಂದ್ರೆ ಅಲ್ಲಿವರೆಗೂ ನಾವು ಶಾಲೆ ಮುಖ ನೋಡಿಲ್ಲ. ಶಾಲೆ ಬಿಟ್ಟಂಥ ಮಕ್ಕಳ ಶಾಲೆಯನ್ನು ನಡೆಸ್ತಿದ್ವಿ. ಬೇರೆ ಶಾಲೆಗೂ ಈ ಶಾಲೆಗೂ ಭಾಳ ವ್ಯತ್ಯಾಸ ಇದೆ. ಈ ಶಾಲೆಯಲ್ಲಿ ಒಂದೇ ಕುಟುಂಬ ಥರ, ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಬೇರೆ ಇದೆ. ಇಲ್ಲಿ ನಾವು ಟೀಚರ್ಸು ವಿದ್ಯಾರ್ಥಿಗಳಂತೇನಿಲ್ಲ ಸರ್, ಇಲ್ಲಿ ಎಲ್ಲರೂ ಒಂದೇ. ಪಾಠ ಮಾಡುವಾಗ ಮಾತ್ರ ಅಲ್ಲಿ ಟೀಚರ್ಸ್ ಅಂತ ಭಾವನೆ ಬರುತ್ತೆ, ಇನ್ನು ಉಳಿದ ಟೈಮೆಲ್ಲ ಎಲ್ಲರೂ ಒಂದೇ ಕುಟುಂಬ ಥರ ಅಂತ ಭಾವನೆ ಬೆಳೆಸ್ತೆ. ನಾವು 2 ವರ್ಷ ಆಯ್ತಲ್ಲಪ್ಪ ಅಂತ ಏನೋ ಒಂದೇ ಸಡನ್ಲಿ ಬಂದಂಗೆ ಆಯ್ತು 2 ವರ್ಷ. ಅಷ್ಟು ನಾವು ಅಷ್ಟೊಂದು ಅದರಲ್ಲಿ ಸಂತೋಷ ಪಟ್ವಿ. ಯಾಕಂದ್ರೆ ನಮ್ಮ ಫ್ರೆಂಡ್ ಆಗಿರ್ಬೋದು, ನಾವೇನೋ ಎಲ್ಲರೂ ಒಂಥರ ಇದು ಏನು ಹೇಳ್ತಾರೆ, ಏನು ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರಲಾರ್ದವ್ರ ಫ್ರೆಂಡ್ ಎಲ್ಲ ನಾವು ಎಷ್ಟು ಚೆನ್ನಾಗಿದ್ವಿ. ನಾವೇ ಒಂದು ಗ್ರೂಪ್ ಮಾಡ್ಕೊಂಡು ಕೇಸಿ ಓದೋಕ್ಕೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಇಂಪ್ರೂವ್ ಆಗಿ ಹಂಗೆ ಎಲ್ಲರೂ ಸಡನ್ಲಿಯಾಗಿ ಹುಷಾರಾದ್ವಿ. ಎಲ್ಲರೂ ಓದೋಕ್ಕೆ ಬರೆಯೋಕ್ಕೆ ಎಲ್ಲರಿಗೂ ಬಂತು. ಈ ಥರ ಒಂದು ವೈಟ್ ಪೇಪರ್ ಮೇಲೆ ನಮ್ಮ ಹೆಸರು, ತಂದೆ ತಾಯಿ ಹೆಸರು, ನಮ್ಮ ಊರ ಹೆಸರು, ತಾಲೂಕು ಹೆಸರು, ಜಿಲ್ಲಾ ಹೆಸರು, ಹೀಗೆ ಹಲವಾರು ಹೆಸರುಗಳನ್ನು ಬರೆದು ಅದ್ರ ಮೇಲೆ ನಮ್ಮ ಗಮ್ಮು ಹಚ್ಚಿ ಅದ್ರ ಮೇಲೆ ಹಳ್ಳಚ್ಚದಾಗಿರ್ಬೋದು, ಜೋಳ, ಸಜ್ಜಿ, ಹೀಗೆ ಹಚ್ಚಿಗಂತ ಹೋಗ್ತಾ ಅದು ನಮ್ಮಲ್ಲಿ ಮೈಂಡ್ ಫಿಕ್ಸ್ ಆಗ್ಬಿಡೋದು ಸರ್. ಒಂದು ಸಲ ಅದು ಹಚ್ಚಿಬಿಟ್ರೆ ಅದು ಇವತ್ತಿಗೂ ಮರೆಯೋಂಗಿಲ್ಲ ಸರ್. ಅದ್ರ ಚಿತ್ರಣ ಹಂಗೆ ಕಣ್ಣು ಮುಂದೆ ಬರುತ್ತೆ. ಶಿಲ್ಪಿ ಶಾಲೆ ಅಂತ ಅಂದ್ಗಟ್ಟೆ ಮೊದಲು ನಮ್ಗೆ ನೆನಪಾಗದೆ ನಮ್ಮ ಹೆಸರುಗಳು ಅವು ಹಳ್ಳಚ್ಚಿದ್ದು ಈಗಲೂ ಇರ್ಬೋದು ಶಾಲೆಯಲ್ಲಿ ಅನ್ನಿಸ್ತದೆ ಬಹುಶಃ. ಎಷ್ಟಿದ ಇವೆರಡು ಮುಚ್ಚಿದ್ರ